ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಿಮಾಚಲ ಪ್ರದೇಶದ ಜನಪ್ರಿಯ ಪ್ರವಾಸಿ ಸ್ಥಳವಾಗಿದ್ದ ಮನಾಲಿಯ ಒಂದು ದೃಶ್ಯವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ನೋಡಿ ಯಾವ ರೀತಿ ಇದೆ ಅಲ್ವಾ. ಇಲ್ಲಿನ ಜಲಪಾತಗಳು, ಹಿಮದಿಂದ ಆವೃತವಾದಂಥ ಪರ್ವತಗಳು ಮತ್ತು ಸುಂದರವಾದ ಕಣಿವೆಗಳನ್ನು ನೋಡಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ನೋಡಿ. ತುಂಬ ಚಳಿ ಅಂತೂ ತುಂಬ ಇದೆ. ಹೆಚ್ಚಾಗಿ ನಾವು ಇಲ್ಲಿ ಹೋಗಬೇಕಾದ್ರೆ ಸಮ್ಮರ್ ಸೀಸನ್ ಇದೆ ಅಲ್ವಾ, ಆ ಟೈಮಲ್ಲಿ ಇಲ್ಲಿಗೆ ಹೋಗಬೇಕು. ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಊರಲ್ಲಿ ಅಂತೂ ಸೆಕೆಯಿಂದ ತುಂಬಿರಬೇಕಾದ್ರೆ ಅಲ್ಲಿಗೆ ಹೋಗಿ ಅಲ್ಲಿಯ ಚಳಿಯ ಒಂದು ಅನುಭವ ನಮಗೆ ಅಷ್ಟಿಷ್ಟಲ್ಲ ಸಿಗುವಂಥದ್ದು. ನೋಡಿ ಯಾವ ರೀತಿ ಇದೆ, ಮಂಜೆಲ್ಲ ಕಾಣಿಸ್ತಿದೆ ನೋಡಿ. ಕೈಯಲ್ಲಿ ನಾವು ಈ ಥರ ಕೈಯನ್ನು ಹೀಗೆ ಹಿಡ್ಕೊಂಡ್ರೆ ಆಲಿಕಲ್ಲು ಬೀಳುತ್ತಲ್ವ, ಅದೇ ಥರ ಬೀಳ್ತಾ ಇದೆ ಕೈಗೆ. ನಮಗಂತೂ ತುಂಬ ಖುಷಿಯಾಗಿ ಕೊಡ್ತಿತ್ತು ಈ ಸ್ಥಳ ಎಲ್ಲ. ಇದು ನಾನು ಒಂದು 2 ವರ್ಷದ ಹಿಂದೆ ಹೋಗಿರುವಂಥ ಇದು ಟೈಮ್, ಒಂದು 2022-23 ಆ ಟೈಮಲ್ಲಿ ಹೋಗಿರೋದು. ನೋಡಿ ಇದೆಲ್ಲ ಯಾವ ರೀತಿ ಇದೆ ನೋಡಿ. ಲೆಫ್ಟ್ ಆ್ಯಂಡ್ ರೈಟ್ಲು ಕೂಡ ಒಂದು ಫುಟ್ಪಾತ್ ನಮ್ಮ ಊರಲ್ಲೆಲ್ಲ ಇದೆಯಲ್ಲ, ಅದೇ ಥರ. ಹೆಚ್ಚಾಗಿ ಇಲ್ಲಿ ಜಾಕೆಟ್ಟು ಮತ್ತನ್ನೆಲ್ಲ ಅವರು ಸೇಲ್ ಮಾಡ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ಪ್ರಸಿದ್ಧ ತುಂಬ ಸ್ಥಳಗಳಿದೆ ಮನೆಯಲ್ಲಿ. ಬೇರೆ ಬೇರೆ ಟೆಂಪಲ್ಸ್ ಇದೆ. ಆಮೇಲೆ ಇದು ಇದರ ಟ್ರೆಕ್ಕಿಂಗ್ ಇದೆ. ನೀವಿನ್ನು ಬೇರೆ ಕಡೆ ಹೋಗೋದಾದರೆ ತುಂಬ ದೇವಾಲಯಗಳಿದೆ, ಅಲ್ಲಿ ಹನಿಮೂನ್ ಸ್ಪಾಟ್ಗಳಿದೆ. ಮತ್ತು ನೀವು ಕೆಲವೆಲ್ಲ ಬೇರೆ ರಾಫ್ಟಿಂಗ್, ಟ್ರೆಕ್ಕಿಂಗ್, ಸ್ಕೀಯಿಂಗ್ ಎಲ್ಲ ಮಾಡೋದಾದರೆ ಅದಕ್ಕೂ ತುಂಬ ಅಲ್ಲಿ ಆಪರ್ಚುನಿಟೀಸ್ ಜಾಸ್ತಿನೇ ಇದೆ. ಅಂತೂ ನಿಮಗಂತೂ ಇಲ್ಲಿ ಬಂದರೆ ಎಂಜಾಯ್ ಅಂತೂ ತಪ್ಪಿದಲ್ಲ. ಇಲ್ಲಿಗೆ ನಿಮಗೆ ಮನಾಲಿಗೆ ಹೋಗಬೇಕಂತೇಳಿದರೆ ಡೆಲ್ಲಿ ಏರ್ಪೋರ್ಟ್ನಿಂದ ಒಂದು ಕುಲ್ಲು ಮನಾಲಿ ಅಂತ ಇದೆ, ಅಲ್ಲಿಗೆ ನೀವು ಫ್ಲೈಟಲ್ಲಿ ಬಂದು ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡಿ ಹೋಗೋದು ಬೆಸ್ಟ್. ಅದು ಕೂಡ ನಿಮಗೊಂದು ತುಂಬ ಲಾಂಗ್ ಜರ್ನಿ ಅನಿಸೋದಿಲ್ಲ. ಇಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡಿ ಆಲ್ಮೋಸ್ಟ್ ನಿಮಗೆ ಫ್ಲೈಟಿಗೆ ಅಂತೂ ಅಲ್ಲೊಂದು 15,000 ಬರ್ಬೋದು. ಆ ಟ್ಯಾಕ್ಸಿಗೆ 10,000 ಬರ್ಬೋದು. 4 hours ಜರ್ನಿ ಕುಲ್ಲು ಮನಾಲಿಯಿಂದ ಈ ಮೌಂಟೇನ್ ತನಕ ತಲುಪಲಿಕ್ಕೆ. ತುಂಬ ಹೋಗಬೇಕು ಆದರೆ ಈ ಮೌಂಟೇನ್ ಥರ ನೀವು ಹೋಗ್ತಾ ಇರಬೇಕಾದ್ರೆ ಇದು 2 ಸೈಡಲ್ಲೂ ಕೂಡ ತುಂಬ ಒಂದು ಅದ್ಭುತವಾದ ಸ್ಥಳಗಳನ್ನೆಲ್ಲ ನೀವು ನೋಡ್ತಾ ಆನಂದಿಸುತ್ತಾ ಹೋಗ್ತಾ ಇರ್ಬೋದು. ತುಂಬ ಏನು ಕಷ್ಟ ಅನಿಸಲ್ಲ, ಅದೊಂಥರ ಖುಷಿಯಾಗುತ್ತೆ ನಿಮಗೆ. ಅಲ್ಲಿಗೆ ಹೋಗಬೇಕಾದ್ರೆ ಇದು ಟ್ರಾಫಿಕ್ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ. ಇಲ್ಲಾಂದರೆ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ನೀವು ನಡ್ಕೊಂಡು ಹೋಗಬೇಕು. ನಾವು ನೋಡಿ ಆ ಥರನೇ ಮಾಡಿದ್ವಿ, ನಡ್ಕೊಂಡು ಹೋಗ್ತಾನೇ ಇದ್ದು. ಆಗ ನಮಗೆ ಅಲ್ಲಿನೂ ತುಂಬಾ ಖುಷಿ ಕೊಡ್ತದೆ ಏರಿಯಾ ಎಲ್ಲ. ಈ ಥರ ಎಲ್ಲ ನೋಡಿ ಹಾಕಿದ್ದಾರೆ ಎಲ್ಲರೂ ಬೋರ್ಡು ಕೂಡ, ಜಲ್ ಹೇ ತು ಕಲ್ ಹೇ ಅಂತ. ಚಿಕ್ಕ ನಮಗೆ ಯಾಕೆ ಗೊತ್ತಾ, ನಾನು ಕೂರ್ಗ್ ನಮಗೆ ಹತ್ತಿರ ಆದ್ದರಿಂದ ಅದು ಕೂರ್ಗಿನ ಥರನೇ ಕಾಣಿಸ್ತಿದೆ. ಬಟ್ ಇಲ್ಲಿ ಮೌಂಟೇನ್ಸ್ ಜಾಸ್ತಿ ಇದ್ದ ಕಾರಣ ಮಂಜುಗಳು ಜಾಸ್ತಿ ಇದೆ ನೋಡಿ, ಯಾವ ರೀತಿ ಮಂಜಿನ ಹನಿಗಳೆಲ್ಲ ಬೀಳ್ತಾ ಇದೆ ಅಂತ. ಇದೊಂದು ಇಲ್ಲಿನ ಹೈಲೈಟ್. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಿಲ್ಲ, ಹೋಗಲೇಬೇಕು ಹೋಗಿ ಅಂತ. ಜೀವನದಲ್ಲಿ ಯಾವಾಗಾದರೂ ಒಮ್ಮೆ ಎಂಜಾಯ್ ಮಾಡಬೇಕಂದ್ರೆ ಇಂಥೊಂದು ಸ್ಥಳಕ್ಕೆಲ್ಲ ಹೋಗಿ ನೋಡಿಬಿಟ್ಟು ಬನ್ನಿ. ಯಾಕೆಂದರೆ ನಮ್ಮ ಊರಲ್ಲಿ ಇದ್ದು ನಾವು ಇಂಡಿಯಾದವರಾಗಿ ನಮ್ಮೂರಲ್ಲಿ ಏನೇನೆಲ್ಲ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಇದೆಲ್ಲ ಇದ್ದು ನಾವು ಹೊರಗಡೆ ಏನೆಲ್ಲ ಇದೆ, ಅಲ್ಲಿ ಏನಿದೆ ಅದನ್ನು ನಾವು ವಿಡಿಯೋದ ಮೂಲಕ ನಾವು ನೋಡ್ತಾ ಇರ್ತೀವಿ. ಅದಕ್ಕಿಂತ ಎಷ್ಟೋ ಮೇಲೂ ನಮ್ಮ ಭಾರತ ದೇಶದಲ್ಲಿ ಇಂತಹ ಹಲವಾರು ಸ್ಥಳಗಳು, ನ್ಯಾಚುರಲ್ ಆಗಿರುವಂಥ ಸ್ಥಳಗಳನ್ನು ನೋಡುವುದು ಉತ್ತಮವಲ್ಲವೇ. ಅದಕ್ಕಾಗಿ ಸಿಕ್ಕಿದಂಥ ಈ ನಿಮ್ಮ ಹಾಲಿಡೇಸ್ ಅಥವಾ ವೆಕೇಷನ್ ಏನೇ ಇದ್ದರೂ ಕೂಡ ಇಂಥ ಸ್ಥಳಗಳಲ್ಲಿ ನೀವು ಎಂಜಾಯ್ ಮಾಡೋದನ್ನು ಮರೆಯಬೇಡಿ. ಇದೆಲ್ಲ ನಿಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲು ಅಸಾಧ್ಯವಾದಂಥ ಕೆಲವು ಸಂದರ್ಭಗಳು. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಕಷ್ಟಗಳು ಇದ್ದೇ ಇರುತ್ತೆ, ಆದರೆ ಅದನ್ನೆಲ್ಲವನ್ನು ನಿಭಾಯಿಸಿಕೊಂಡು ಹೋಗೋದು ನಮ್ಮ ಒಂದು ಕರ್ತವ್ಯ ಅಲ್ವಾ.